ಡಿಸೆಂಬರ್ 2, 1984 ಮಧ್ಯಪ್ರದೇಶದ ಭೋಪಾಲ್ ಅನ್ನೋ ಒಂದು ಜಾಗದಲ್ಲಿ ಯೂನಿಯನ್ ಕಾರ್ಬೈಡ್ ಇಂಡಿಯನ್ ಲಿಮಿಟೆಡ್ ಅನ್ನೋ ಪೆಸ್ಟಿಸೈಡ್ ಪ್ಲಾಂಟ್ ಇರುತ್ತೆ. ಅಂದ್ರೆ ಇದೊಂದು ಕೆಮಿಕಲ್ ಫ್ಯಾಕ್ಟರಿ. ಇದೇ ಕಂಪನಿಲಿ ಮೀಥೇಲ್ ಐಸೋಸಿಯನೇಟ್ ಅಂದ್ರೆ MIC ಅನ್ನೋ ಒಂದು ಗ್ಯಾಸ್ ಇರುತ್ತೆ. ಇದು ತುಂಬಾನೇ ವಿಷಕಾರಿ. ಏನಾಗುತ್ತೆ ಅಂತಂದ್ರೆ ರಾತ್ರಿಯ ಸಮಯದಲ್ಲಿ ಈ MIC ಗ್ಯಾಸ್ ಇದ್ದಂತ ಟ್ಯಾಂಕರ್ ನ ಒಳಗಡೆ ನೀರು ಬಿದ್ದಿದ್ರಿಂದ ಕೆಮಿಕಲ್ ರಿಯಾಕ್ಷನ್ ಆಗಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಒಂದು ದೊಡ್ಡ ಬ್ಲಾಸ್ಟ್ ಆಗೋಗುತ್ತೆ. ಈ ಬ್ಲಾಸ್ಟ್ ನಲ್ಲಿ ಸುಮಾರು 40 ಟನ್ನಷ್ಟು MIC ಗ್ಯಾಸ್ ಇಡೀ ಭೋಪಾಲ್ ನಲ್ಲಿ ಎಲ್ಲಾ ಕಡೆನೂ ಹರಡ್ಬಿಡುತ್ತೆ. ಇದರ ಪರಿಣಾಮದಿಂದ ಬರೀ 1 ಗಂಟೆಲೆ ಇಮಿಡಿಯೇಟ್ ಆಗಿ 3800 ಜನರು ಸತ್ತೋಗ್ತಾರೆ. ನಂತರ ಗೊತ್ತಾಗುತ್ತೆ ಈ ಘಟನೆಯಲ್ಲಿ ಒಟ್ಟು 15,000ಕ್ಕಿಂತ ಹೆಚ್ಚು ಜನರು ಸತ್ತೋಗಿದ್ದಾರೆ. ಹಾಗೆ 5 ಲಕ್ಷ ಜನರು ಈ ಗ್ಯಾಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ ಅಂತ. ಎಕ್ಸ್ಪೋಸ್ ಆಗಿರುವಂತ 5 ಲಕ್ಷ ಜನರಲ್ಲೂ ಕೂಡ ಕುರುಡುತನ, ಉಸಿರಾಟದ ತೊಂದರೆ ಹಾಗೆ ಕ್ಯಾನ್ಸರ್ ಗಳು ಕಾಣಿಸ್ಕೊತವೆ. ಆದ್ರೂ ಕೂಡ ಭೋಪಾಲ್ನ ಜನರು ಇದೇ ಸ್ಥಿತಿಲಿ ತುಂಬಾ ವರ್ಷಗಳು ಕಳೆದು ಬಿಡ್ತಾರೆ. ನಂತರ 1989ರಂದು ಯೂನಿಯನ್ ಕಾರ್ಬೈಡ್ ಇಂಡಿಯನ್ ಲಿಮಿಟೆಡ್ ಕಂಪನಿಯವರು $470 ಮಿಲಿಯನ್ ಗಳನ್ನ ಕಾಂಪನ್ಸೇಷನ್ ಆಗಿ ಕೊಡ್ತಾರೆ. ಆದ್ರೆ ಸತ್ತಿರುವಂತ 15,000 ಜನರಿಗೆ ನ್ಯಾಯ ಸಿಗೋದಿಲ್ಲ. ಹಾಗೆ ಹರಡಿರುವಂತ MIC ಗ್ಯಾಸ್ ಅನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿಸುವಂತ ಕೆಲಸನೂ ಕೂಡ ಮಾಡೋದಿಲ್ಲ. ಇದರಿಂದ ಇವತ್ತಿಗೂ ಕೂಡ ಭೋಪಾಲ್ ನಲ್ಲಿ ಹುಟ್ಟಿರುವಂತ ಮಕ್ಕಳಲ್ಲಿ MIC ಗ್ಯಾಸ್ ಇಂದ ಬಂದಿರುವಂತ ರೋಗ ಲಕ್ಷಣಗಳು ಕಾಣಿಸ್ಕೊತವೆ.